ಎಲ್ಲರಿಗೂ ನಮಸ್ಕಾರ. ನಾವೀಗ ಕವಿಶೈಲ ಅಂತ ಹೇಳ್ತೀವಿ. ನಾವು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಗೆ ಬಂದಿದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಯಾರಿಗೆ ತಾನೇ ಅಚ್ಚುಮೆಚ್ಚಿಲ್ಲ ಹೇಳ್ರಿ. ಎಲ್ಲರೂ ಕೂಡ ಕವಿ ಮನೆ ನೋಡ್ಕೊಂಬರ್ತೀವಿ. ಅದಾದ ನಂತರ ಆ ಕವಿ ಮನೆ ಹಿಂಭಾಗ ಇರ್ತಕ್ಕಂಥ ಒಂದು ದಿಬ್ಬದ ಪ್ರದೇಶ ಬೆಟ್ಟದಲ್ಲಿ ಈ ಒಂದು ಕುವೆಂಪು ರಾಷ್ಟ್ರಕವಿ ಅವರ ಒಂದು ಸ್ಮಾರಕ ಅಂದರೆ ಸಮಾಧಿ ಅಂತ ಏನು ಹೇಳ್ತೀವಿ, ಅವ್ರನ್ನ ಇಲ್ಲೇ ಹಾಕಿರ್ತಾರೆ. ಎಲ್ಲರಿಗೂ ಅದು ತುಂಬ ಜನ ನೋಡಿರ್ತಾರೆ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಕಲ್ಲುಗಳು ಇಲ್ಲಿ ನೋಡಿ, ಈ ಕಲ್ಲುಗಳು ಎಲ್ಲರಿಗೂ ಮೆರುಗು ಕೊಡ್ತಕ್ಕಂಥ ವಿಶೇಷವಾಗಿ ಜೋಡಿಸಿದ್ದಾರೆ. ಈ ಕಲ್ಲುಗಳು ಯಾರು ಕೊಡಿಸಿದ್ರು ಏನು ಅನ್ನೋದು ಸುಮಾರು ಜನಕ್ಕೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಈ ಕಲ್ಲುಗಳನ್ನು ನಮ್ಮ ಅಂದರೆ ಒಂದು ಸುಮಾರು ವರ್ಷಗಳ ಹಿಂದೆ ದೈವಾಧೀನರಾಗಿರ್ತಕ್ಕಂಥ ಎಲ್ಲ ಯಾರಿಗೆ ತಾನೇ ಗೊತ್ತಿಲ್ಲ, ಕಾಫಿ ಡೇ ಚಿಕ್ಕಮಂಗ್ಳೂರಿನ ಸಿದ್ಧಾರ್ಥ ಅವರು, ಆ ಸಿದ್ಧಾರ್ಥ ಅವರು ಈ ಕಲ್ಲುಗಳನ್ನು ಕೊಡಿಸಿರ್ತಾರೆ ಕವಿಶೈಲಿಗೆ. ಈ ಒಂದು ಕಲ್ಲು ನೋಡ್ಬೋದು ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ಅಂತ ಹೇಳಿದರೆ ನೋಡಿ. ಈ ಕವಿಶೈಲಿನಲ್ಲಿ ಇವು ಎಲ್ಲರಿಗೂ ಮೆರುಗು ಕೊಡ್ತಕ್ಕಂಥ ಕಲ್ಲುಗಳು. ಸಮಾಧಿ ಸ್ಥಳಕ್ಕೆ, ಕವಿ ಸಮಾಧಿ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಯಾರೇ ಆಗಲಿ ಕವಿ ಮನೆಗೆ ಬಂದ ನಂತರ ಕವಿಶೈಲಕ್ಕೆ ಬರಲೇಬೇಕು. ಅವರ ಒಂದು ಸ್ಮಾರಕ ಇಲ್ಲಿದೆ. ಅವರೇನು 1904ರಲ್ಲಿ ಜನಿಸಿ 1994ರಲ್ಲಿ ಅಸ್ತಂಗತ ಆಗ್ತಾರೆ. ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ, ಅದರಲ್ಲೂ ನಮ್ಮ ಕರ್ನಾಟಕದ ನಮ್ಮ ಏನು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ನಾವೇನು ನಮ್ಮ ಚಿಕ್ಕವರಿದ್ದಾಗಲಿಂದ ಓದ್ತಾ ಇದ್ವಿ, ಅವರ ಒಂದು ಸ್ಥಳ ಕವಿ ಮನೆ ಮತ್ತು ಕವಿಶೈಲ ಅಂತ. ಈ ಒಂದು ಸ್ಥಳ ಏನಿದೆ, ಇವರು ಯಾಕೆ ಇಲ್ಲಿ ಹಾಕಿದ್ರು ಇವರನ್ನು, ಅಂದರೆ ಸಮಾಧಿ ಯಾಕೆ ಇಲ್ಲಿ ಮಾಡಿದರು ಅಂತ ಭಾಳ ಜನಕ್ಕೆ ಬೇರೆಲ್ಲೋ ಮಾಡ್ಬೋದಾಗಿತ್ತು ಸುಮಾರು ಬೇರೆ ಬೇರೆ ಸ್ಥಳಗಳಲ್ಲಿ ಅಂತ ಹೇಳ್ತಾರೆ. ಆದರೆ ಇವರು ಮೈಸೂರಿನ ಕುಕ್ರಳ್ಳಿ ಕೆರೆ ಹತ್ರ ಸುತ್ತಮುತ್ತ ಅವ್ರಿಗೆ ಇಷ್ಟವಾದ ಸ್ಥಳಗಳಲ್ಲಿ ಒಂದು 2 ಸ್ಥಳಗಳು ಭಾಳ ಅಚ್ಚುಮೆಚ್ಚು. ಕುವೆಂಪು ಅವರಿಗೆ 2 ಸ್ಥಳ ಅಂದರೆ ಮೈಸೂರಿನ ಕುಕ್ರಳ್ಳಿ ಕೆರೆ ಒಂದು, ಎರಡನೇದು ಈ ಸ್ಥಳ. ಅಂದರೆ ಇಲ್ಲಿ ಅವರು ಬರೀ ಈ ಕವಿತೆಗಳು, ಕವನಗಳು, ಸುಮಾರು ಪುಸ್ತಕಗಳನ್ನು ರಚಿಸಿದ್ದು ಇದೇ ಒಂದು ಸ್ಥಳದಲ್ಲಿ. ಅದರಿಂದ ಈ ಸ್ಥಳದಲ್ಲೇ ಅವರು ಅಸ್ತಂಗತ ಆದ ನಂತರ ಅವರನ್ನು ಈ ಸ್ಥಳದಲ್ಲಿ ಸಮಾಧಿ ಮಾಡ್ತಾರೆ. ನೋಡ್ತಾ ಇರ್ಬೋದು, ಈ ಕಲ್ಲುಗಳು ಎಲ್ಲ ನೋಡ್ತಾ ಇದ್ದೀವಿ ನೋಡ್ರಿ ಈ ರೀತಿ.